ಎಲ್ಲರಿಗೂ ನಮಸ್ಕಾರ ರೀ. ನಮ್ದು ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ರೀ. ನಾನು ಇವತ್ತು ಮಾಡ್ತಿರುವಂಥ ರೆಸಿಪಿ ಬಂದ್ಬಿಟ್ಟು ಪುಲ್ಕ. ಒಂದು ಸ್ವಲ್ಪ ಎಣ್ಣೆ ಬಳಸ್ತೀರಾ ಹೆಲ್ತಿ ಆಗಿರುವಂಥ ಡಯಟ್ ಮಾಡೋರಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪುಲ್ಕ ಇದೆ. ಮತ್ತು ಅಷ್ಟೊಂದು ಹೆಲ್ತಿಯಾಗಿರ್ತೈತಿ ಮತ್ತು ಸಾಫ್ಟಾಗಿ ಜಾಸ್ತಿ ಏನೂ ತಲೆ ಕೆಡಿಸ್ಕೊಳ್ಳಾರ್ದ ಈಸಿಯಾಗಿ ಹೆಂಗೆ ಮಾಡೋದತ್ತಂದ ನೋಡೋಣ ಬರ್ರಿ. ಮೊದಲಿಗೆ ನಾ ಇಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ತೊಗೊಂಡೇನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಹಿಟ್ಟನ್ನು ನಾದ್ಕೊಳತ್ತೇನಿ. ಈ ಹಿಟ್ಟನ್ನ ಮಾಮೂಲಿ ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊತೀವಲ್ಲ ಅದೇ ರೀತಿ ನಾದ್ಕೊಳ್ಳೋನು. ಯಾವುದೇ ರೀತಿಯಾಗಿ ಎಣ್ಣೆ ಆಗಲಿ ಮೊಸರದು ಹಾಕೋದದು ತೋರಿಸ್ತಾರಲ್ಲ ಆ ಥರ ಏನೂ ಬೇಡ. ಬರೀ ಉಪ್ಪು ನೀರು ಮತ್ತು ಹಿಟ್ಟು ಅಷ್ಟೇ ಸಾಕು, ಬೇರೆ ಏನೂ ಬೇಕಾಗಂಗಿಲ್ಲ. ಆದರೆ ಸ್ವಲ್ಪನ ನೀರು ಹಾಕೊಂಡು ಹಿಟ್ಟನ್ನು ನಾದ್ಕೊರಿ. ಒಮ್ಮೆ ಹಿಟ್ಟಿಗೆ ನೀರು ಹಾಕೋದ್ರಿಂದ ಗಂಟಾಗ್ತಾವೆ ಮತ್ತು ಗಂಟಾದ್ರೆ ಪುಲ್ಕ ಏನೈತಿಲ್ಲ ಚೆಂದಂಗೆ ಬರಂಗಿಲ್ಲ ಮತ್ತು ಅಷ್ಟು ಚೆಂದಂಗೆ ಉಬ್ಬಂಗಿಲ್ಲ ತಂದು ಹೇಳ್ಬೋದು, ದಿಪ್ಪ ಆಗ್ತಾವೆ. ಹಾಗಾಗಿ ಯಾವುದೇ ರೀತಿಯಾಗ ಗಂಟದು ಬರಲ್ದಂಗೆ ಚೆಂದಂಗೆ ನಾದ್ಕೊರಿ. ಸ್ವಲ್ಪನ ನೀರು ಹಾಕೊಂಡು ಫಸ್ಟಕ್ಕೆ ಗಟ್ಟಿ ಮಾಡ್ಕೊಂಡು ನಾದ್ಕೊಂಡನಿ ಗಟ್ಟಿಂಗೆ. ಆಮೇಲೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಮಿದ್ಕೊಳತ್ತೇನಿ. ಸ್ವಲ್ಪ ಹದಕ್ಕೆ ಬರೋವರೆಗೂ ಜಾಸ್ತಿ ಗಟ್ಟಿಂಗಿನೂ ಕಲ್ಲಿನ ಗತೆ ನಾದ್ಕೊಳ್ಳೋದು ಬೇಡ, ಅವಾಗ ಲಟ್ಸಕ್ಕೆ ಕಷ್ಟ ಆಗ್ತೈತೆ ಅಂತ ಹೇಳ್ಬೋದು. ನಾದಿರುವಂಥ ಕನಕನ 10-20 ನಿಮಿಷ ನೆನೆಯಾಗ ಬಿಟ್ಟಿನಿ. ಅದು ಚೆನ್ನಾಗಿ ನೆಂದೈತಿ. ಇವಾಗ ಅದನ್ನು ಮತ್ತೊಂದು ಸರ್ತಿ ಮಿದ್ಕೊಳಕತ್ತೇನಿ. ಮಿದ್ಕೊಂಡ್ ಬಳಕೆ ಏನೈತಿಲ್ಲ ಸ್ವಲ್ಪ ತೊಗೊಂಡು ಹಿಟ್ಟನ್ನ ಉಳಿ ಮಾಡ್ಕೊಳತ್ತೇನಿ. ಈ ರೀತಿಯಾಗಿ ಇಷ್ಟು ಉಳಿ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಏನು ದೊಡ್ಡದು ಮಾಡ್ಕೊಳ್ಳೋದು ಬೇಕಾಗಂಗಿಲ್ಲ. ಜಾಸ್ತಿ ದೊಡ್ಡ ಉಳಿ ತೊಗೊಂಡ್ರೆ ದೊಡ್ಡ ಚಪಾತಿ ಆಗ್ತೈತಿ, ಇಲ್ಲ ದಿಪ್ಪ ಹಿಂಗೆ ಮಾಡ್ಕೊಳ್ಳೋದಾಗ್ತೈತಿ. ಸ್ವಲ್ಪನ ಕನಕ ತೊಗೊಂಡೇನಿ ನೋಡ್ರಿ, ಇಷ್ಟಾದ್ರೆ ಸಾಕು. ಇವಾಗ ಅದನ್ನು ಹಿಟ್ಟಿನಾಗ ಮುಳುಗಿಸ್ಕೊಳತ್ತೇನಿ. ಎರಡು ಸೈಡ ಚೆಂದಂಗೆ ಹಿಟ್ಟು ಹಚ್ಕೊಂಡು ಲಟ್ಸಾತೇನಿ. ಲಟ್ಸಕ್ಕೇನ ಎಣ್ಣೆ ಹಚ್ಕೊಳ್ಳೋದು ಅವಶ್ಯಕತೆ ಇರಂಗಿಲ್ಲ. ಸ್ವಲ್ಪ ಗಟ್ಟಿ ಹಿಂಗೆ ನಾದಿರೋದ್ರಿಂದ ತಗಡಿಗೆ ಆಗಲಿ ಕೆಳಗಾಗಲಿ ಹತ್ತಂಗಿಲ್ಲ. ತಗಡ ಮ್ಯಾಗನ ಲಟ್ಟಿಸ್ಬೇಕಂತಂದೇನಿಲ್ಲ, ನೀವು ಡೈರೆಕ್ಟಾಗಿ ಕಲ್ ಮ್ಯಾಗನ ಲಟ್ಟಿಸ್ಕೋಬೋದು. ಸ್ವಲ್ಪ ಉದ್ದಕ್ಕೆ ಲಟ್ಟಿಸ್ಕೊಂಡ ಈ ರೀತಿ ನಡುವೆ ಮಡಿಚ್ಕೊಂಡ ನಡುವೆ ಏನೈತಿಲ್ಲ ಹಿಟ್ಟು ಹಾಕೊಳತ್ತೇನಿ. ಈ ರೀತಿ ಹಿಟ್ಟು ಹಾಕೊಂಡು ಲಟ್ಟಿಸ್ಕೊಳ್ಳೋದ್ರಿಂದ ಈಸಿಯಾಗಿ ಚಪಾತಿ ಉಬ್ತೈತಿ ಮತ್ತು ದಿಪ್ಪನೂ ಆಗಂಗಿಲ್ಲ, ಚೆಂದಂಗೆ ಬೇಯ್ತೈತಿ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಂಡು ಹಾಕ್ಕೊಳತ್ತೇನಿ. ನಿಮಗೆ ಇನ್ನೊಂದು ಥರನೂ ಬೇಯಿಸೋದು ತೋರಿಸ್ತಾನು. ನಿಮ್ಗೆ ಇದು ಇಷ್ಟ ಇಲ್ಲಾಂದ್ರೆ ಹಂಗನ ಡೈರೆಕ್ಟಾಗಿನ ಲಟ್ಟಿಸ್ಕೋಬೋದು. ಯಾವುದೇ ರೀತಿಯಾಗಿ ಲೇಯರ್ಸ್ ಇಲ್ಲದೆ ಇದ್ರೂ ಉಬ್ತಾವು ಚಪಾತಿ. ಆದರೆ ಇದು ಈಸಿ ವೇ ಅಂತಂದು ಹೇಳ್ಬೋದು. ಇದು ಬೇಡಪ್ಪ ಅಂದ್ರೆ ಇದು ಟಫ್ ಆಯಿತು ಅದು ಟಫ್ ಆಗ್ತತಿ ಅನ್ನೋದಂಗಿದ್ರೆ ಇನ್ನೂ ಚಿಕ್ಕ ಚಿಕ್ಕ ಉಳ್ಳಿಗಳ್ನ ಮಾಡ್ಕೊಂಡು ಒಂದ್ರ ಮ್ಯಾಗ ಒಂದು ಇಟ್ಕೊಂಡು ಲಟ್ಟಿಸ್ಕೊಂಡ್ರೆ ಅದು ಚೆನ್ನಾಗಿ ಬರ್ತೈತಿ. ಇವಾಗ ಚಪಾತಿ ಏನೈತಿಲ್ಲ ಲಟ್ಸೋದಾಗೈತಿ. ಇದನ್ನು ಬೇಯಿಸ್ಕೊತನು ಅದಿರು ತೆವಿಗೆ ಹಾಕೊಳತ್ತೇನಿ. ಇದನ್ನು ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು, ಸ್ವಲ್ಪನ ಚೇಂಜ್ ಆದ್ರೆ ಸಾಕು. ಇವಾಗ ನೋಡ್ರಿ ಇಷ್ಟಾದ ರೂಪಾಯಿನ ಐತ್ಲ ನಾ ಇನ್ನೊಂದು ಮೈಯ ಬೇಯಿಸ್ಕೊಳತ್ತೇನಿ. ಅದನ್ನು ಅಷ್ಟೇ ಜಾಸ್ತಿ ಬೇಯಿಸ್ಕೋಬಾರ್ದು, ಜಾಸ್ತಿ ಬೇಯಿಸ್ಕೊಂಡ್ರೆ ಇಲ್ಲೇನ ಬೆಂತಾವು ಮತ್ತು ಉಬ್ಬಂಗಿಲ್ಲ. ಹಾಗಾಗಿ ಇವಾಗ ಇನ್ನೊಂದು ಮೈನು ಇಷ್ಟ ಬೇಯ್ದೈತಿ. ಇದನ್ನು ತೆಗೆದ್ಬಿಟ್ಟು ಡೈರೆಕ್ಟಾಗಿ ಉರಿ ಮ್ಯಾಗ ಹಾಕ್ತೀನಿ. ಇವಾಗ ಉರಿಗೆ ಹಾಕಿದ್ರೂಪೆ ನೋಡ್ರಿ ಎಷ್ಟು ಚಂದ ಉಬ್ಬಾಕತ್ತೈತಿ ಅಂತಂದು. ಇದನ್ನು ಬೇಯಿಸ್ಕೊಳ್ಳೋವಾಗೂ ಅಷ್ಟನ್ನ ಯಾವುದೇ ರೀತಿಯಾದ ಎಣ್ಣೆ ಹಚ್ಕೊಳ್ಳೋ ಅವಶ್ಯಕತೆನೇ ಇರಂಗಿಲ್ಲ. ಒಂಚೂರು ಎಣ್ಣೆ ಇಲ್ಲಾರ್ದ ಎಷ್ಟು ಚಂದಂಗೆ ಪುಲ್ಕ ಬಂದಾವ ನೋಡ್ರಿ. ಇವಾಗ ಇನ್ನೊಂದು ಥರನೂ ಮಾಡೋದ ನೋಡೋಕೆ ಬರ್ರಿ. ಇವಾಗಲೂ ಅದ ಸೈಜಿಗೆನ ಕನಕನ ತೊಗೊಂಡ್ಬಿಟ್ಟು ಲಟ್ಟಿಸ್ಕೊಳಕತ್ತೇನಿ. ಎರಡು ಸೈಡ ಚೆಂದಂಗೆ ಹಿಟ್ಟನ್ನ ಹಚ್ಕೊಳತ್ತೇನಿ. ಹಂಗನ ಇವಾಗೂ ಸೇಮ್ ಟು ಸೇಮ್ ಲಟ್ಟಿಸ್ಕೊಳ್ಳೋನು. ಅದ್ರ ನಡು ಏನು ಮಡ್ಚಿದೀವಲ್ಲ ಮಡ್ಚಕ್ಕೆ ಹೋಗಂಗಿಲ್ಲ, ಹಂಗನ ಗುಂಡ್ಕ ಲಟ್ಟಿಸ್ಕೊಂಡನಿ ನೋಡ್ರಿ. ಇಷ್ಟು ಆದ್ಮ್ಯಾಗ ಮತ್ತೊಂದು ಸಲ ಹಿಟ್ಟು ಹಚ್ಕೊಳತ್ತೇನಿ, ಯಾಕಂದ್ರೆ ಕೆಳಗೆ ಹತ್ಕೊಳತೈತಿ. ಹಾಗಾಗಿ ನೀವು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಹಚ್ಕೊಂಡು ಲಟ್ಟಿಸ್ಕೊರಿ. ಇವಾಗ ಇದೇನೈತಿಲ್ಲ ಲಟ್ಟಿಸ್ಕೋದಾಗೈತಿ. ಇದನ್ನು ಡೈರೆಕ್ಟಾಗಿ ಕಾದಿರುವಂಥ ತೆವಿಗೆ ಹಾಕ್ಕೊಳಕತ್ತೇನಿ. ಈಗ ನೋಡ್ರಿ ಇದು ಜಾಸ್ತಿ ಏನು ಬೇಯಿಸೋದು ಬೇಡ, ಸೇಮ್ ಪ್ರೊಸೀಜರನ್ನು ಬೇಯಿಸುವಾಗೂ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಎರಡು ಮೈನ. ಇವಾಗ ಎರಡು ಮೈಯ ಬೆಂದ ಬೆಳಕ್ಕೆ ಏನೈತಿಲ್ಲ ಡೈರೆಕ್ಟಾಗಿ ಉರಿ ಮ್ಯಾಗ ಹಾಕ್ಕೊಳಕತ್ತೇನಿ. ನೋಡ್ರಿ ಉರಿ ಮ್ಯಾಗ ಹಾಕೊಂಡ್ರೂಪೆ ಯಾವ ರೀತಿಯಾಗಿ ಇದು ಬೇಯತೈತಿ. ಮತ್ತು ಹಂಗನ ತಿರುವಿ ಹಾಕುವಾಗ ಏನಾರು ಒಂದು ಹಿಡ್ಕೊಂಡು ಬೇಗ ತಿರುವಿ ಹಾಕೋರಿ, ಇಲ್ಲಪ್ಪ ಅಂದ್ರೆ ಸುಟ್ಟು ಹೋಗುವಂಥ ಚಾನ್ಸಸ್ ಇರ್ತೈತಿ. ನೀವು ನಾವು ಮಾಡಿರುವಂಥ ಪುಲ್ಕನ್ನ ನೋಡ್ಬೋದು, ಜಾಸ್ತಿ ದಪ್ಪು ಆಗಿಲ್ಲ ಏನೂ ಇಲ್ಲ, ತೆಳ್ಳಗನ ಅದಾವು ಮತ್ತು ಹಂಗೆ ಉಬ್ಬಾಕತ್ತು ಅದಾವು. ಈ ರೀತಿ ನೀವು ಪುಲ್ಕನ ಮಾಡಿ ಟ್ರೈ ಮಾಡಿ ನೋಡ್ರಿ, ಯಾವ ರೀತಿ ಬರ್ತಾವತ್ತಂದ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿರಿ, ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಅದರಿಂದ ನಿಮಗೆ ಎಲ್ಲ ವಿಡಿಯೋಗಳದ್ದು ನೋಟಿಫಿಕೇಷನ್ ಬರ್ತೈತಿ ಅಂತಂದು ಹೇಳ್ಬೋದು. ಮತ್ತು ಇನ್ನೊಂದು ವಿಡಿಯೋದಾಗ ಸಿಗೋಣ ರೀ. ಥ್ಯಾಂಕ್ಸ್ ರೀ ನಮ್ಮ ವಿಡಿಯೋ ನೋಡಿದ್ದಕ್ಕೆ.